ಮೇಡಮ್ ನೀವು BTV ಮೇಲೆ ಕೇಸ್ ಹಾಕಿದ್ರಲ್ಲ, ಏನಾಯಿತು ಅಂತ ತುಂಬ ಜನ ಕೇಳ್ತಾಯಿದ್ರು. ಅದು ನವೆಂಬರ್ಗೆ ಹೋಗಿದೆ. ಕೋರ್ಟ್ ಅಂದಮೇಲೆ ಹಾಗೇ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇರುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ, ನಾವು ತಾಳ್ಮೆಯಿಂದ ಇರಬೇಕು. ಆದರೆ ಇದೇ ರೀತಿ ನೊಂದಿರುವಂತಹ ಮತ್ತೊಬ್ಬರು ಅನ್ಯಾಯಕ್ಕೊಳಗಾಗಿದ್ದಂಥವರು ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಆ ಕೇಸಿಂದ ಇದೀಗ BTV ಕುಮಾರು ಅರೆಸ್ಟ್ ಆಗಿದ್ದಾರೆ. ಇದು ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಈ BTVಯಿಂದ ನೊಂದಂತಹ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓದ್ತೀನಿ ಕೇಳಿ. ಹೆಸರಾಂತ ಪ್ರಜಾವಾಣಿ ಪತ್ರಿಕೆ ಕೂಡ ವರದಿ ಮಾಡಿದೆ. ವಂಚನೆ ಪ್ರಕರಣದಲ್ಲಿ BTV ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ ಅಂದರೆ MD GM ಕುಮಾರ್ ಅವರನ್ನು ಬಂಧಿಸಿರೋ CCB ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ 5 ದಿನ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿರುತ್ತಾರೆ. ಕುಮಾರ್ ಅವರು ಗುರುವಾರ ನ್ಯಾಯಾಲಯಕ್ಕೆ ಹಾಜರಾಗಲು ಬರ್ತಾ ಇದ್ದ ಅದೇ ವೇಳೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ. GM ಕುಮಾರ್ ವಿರುದ್ಧ ಅಶ್ವಿನ್ ಮಹೇಂದ್ರ ಅವರು ದೂರು ನೀಡಿದ್ರು. IPC ಸೆಕ್ಷನ್ 402 ನಂಬಿಕೆ ದ್ರೋಹ ಹಾಗೂ ಸೆಕ್ಷನ್ 420 ವಂಚನೆ ಆರೋಪದ ಅಡಿಯಲ್ಲಿ ಕುಮಾರ್ ವಿರುದ್ಧ 2022ರಲ್ಲಿ ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಕುಮಾರ್ ಅವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಅಶ್ವಿನ್ ಮಹೇಂದ್ರ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಶರಣಾಗುವಂತೆ ಕುಮಾರ್ ಅವರಿಗೆ ಸೂಚಿಸಿತ್ತು. ಆದರೆ ಅವರು ತಲೆಮೆರೆಸಿಕೊಂಡು ಓಡಾಡ್ತಿದ್ರು. ಇದೀಗ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇದನ್ನು ನ್ಯೂಸ್ ಮಾಡಿ ಹಾಕಬೇಕು ಅನ್ನೋದು ನನಗೇನೂ ಇಲ್ಲ. ಆದರೆ ಏನೂ ಇಲ್ಲದೆ ಇದ್ರೇ ಆ ಲೆವೆಲ್ಗೆ ಸುದ್ದಿ ಮಾಡಿ ಹಾಕ್ತಾರೆ ನಮ್ಗಳ ಬಗ್ಗೆ ಎಲ್ಲ. ಹಿಂಗಿರಬೇಕಾದ್ರೆ ಇವ್ರಿಗೆ ಇರೋದನ್ನು ನಾವು ಮಾಡಿ ಹಾಕಲಿಲ್ಲ ಅಂತಂದರೆ ಅದನ್ನ ನ್ಯಾಯ ಅಂತಾರೆ, ಅದನ್ನು ಅನ್ಯಾಯ ಅಂತಾರೆ. ನಿಜ ಹೇಳಿ, ನೀವೇ ಹೇಳಿ, ಇದೇನಾದರೂ ಬೇರೆಯವ್ರ ಲೈಫಲ್ಲಿ ಈ ಥರ ಒಂದು ಘಟನೆ ನಡೆದು ಈ ಪರಿಸ್ಥಿತಿಲಿ ಇದ್ದಿದ್ದರೆ 1-2 ತಿಂಗಳುಗಳ ಕಾಲ 24 ಗಂಟೆ ಸತತವಾಗಿ ಅವ್ರ ಚಾನಲಲ್ಲಿ ಇಲ್ಲದೆ ಇರೋದನ್ನೆಲ್ಲ ಸೇರಿಸಿ ಯಾವ ಮಟ್ಟಿಗೆ ಅವರು ಸ್ಟೋರಿ ಮಾಡಿ ಮೆಂಟಲಿ ಹರಾಸ್ ಮಾಡ್ತಾಯಿದ್ರು. ದರ್ಶನ್ ಅವ್ರ ಕೇಸ್ ಟೈಮಲ್ಲಿ ಯಾವ ಮಟ್ಟಕ್ಕೆ ಸ್ಟೋರಿ ಮಾಡಿದ್ರು ನಿಮಗೆ ಗೊತ್ತು. ನಾನು ಏನೋ ತಪ್ಪಿಲ್ಲ, ನನ್ನನ್ನು ಹೇಳ್ಕೊಂಡು ಯಾವ ಮಟ್ಟಕ್ಕೆ ಸ್ಟೋರಿ ಮಾಡಿದ್ರು. ಇದು ಕೇವಲ ದರ್ಶನ್ ಅವರು, ಅವ್ರ ಅಭಿಮಾನಿಗಳು ಅಥವಾ ನಾನು ಅಥವಾ ಮತ್ತೊಬ್ಬರದು ಅಲ್ಲ. ಈ ರೀತಿ ತುಂಬ ಜನ ಅನ್ಯಾಯಕ್ಕೊಳಗೆ ಒಳಗಾಗಿದ್ದಾರೆ. ಎನಿವೇ, ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ ಈ ವಿಷಯ. ಇವಾಗ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಲಿದ್ದಾರೆ. ಇನ್ನು ಸ್ವಲ್ಪ ದಿನ ಆದರೆ ಅವರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದನ್ನು ಕೂಡ ನಿಮಗೆ ಸುದ್ದಿ ಮಾಡಿ ಹಾಕ್ತೀನಿ. ಎನಿವೇ ನೋಡಿ, ಅವರು 22ಕ್ಕೆ ಕೇಸ್ ಹಾಕೋರೆ. ಇಷ್ಟು ದಿನದಿಂದ ಅವರು ತಾಳ್ಮೆಯಿಂದ ಕಾದಿದ್ದಕ್ಕೆ ಆಪೋಸಿಟ್ ಅವರು ಇವತ್ತು ಇಂತಹ ಒಂದು ದಿನವನ್ನು ನೋಡಲಿಕ್ಕೆ ಅವರಿಗೆ ಸಿಕ್ಕಿದೆ. ಸೊ ತಾಳ್ಮೆ ಅನ್ನೋದು ಬೇಕು. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.